ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ಲರಪ್ಪ ನಿಮ್ಮ ಮೈಕ್ ಕೆಳಗಡೆ ಬಿದ್ರೆ ಅದು ಏನಾಗತ್ತೋ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ಮೂವಿಗಳು ನೋಡೋಕೆ ಸಿಗ್ತಾ ಇರೋದು. ಅದರಲ್ಲಿ ಸಿಕ್ಕಂಡಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಒಳ್ಳೆ ಮೂವಿ ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಟೋರಿನ ಹೆಣೆದಿದ್ದಾರೆ. ಸುಮಾರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ತೋರಿಸಿದ್ದಾರೆ. ತಾಯಿ ಯಲ್ಲಮ್ಮನ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ನಾನು ಮೂವಿ ನೋಡ್ಕೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿತ್ತು. ನೀವು ನೋಡಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ತುಂಬಾ ಚೆನ್ನಾಗಿದೆ. ಇಂಥ ಸಿನಿಮಾ ಮಂಗಳಮುಖಿಯವ್ರ ಬಗ್ಗೆ ಏನು ಈ ಕಂಟೆಂಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಿಸ್ ಮಾಡ್ದಿರ ನೋಡೋ ಅಂತ ಸಿನಿಮಾ ಇದು. ನಮ್ಮ ಮಂಗಳಮುಖಿಯವ್ರಿಗೆ ಎಲ್ಲೋದ್ರೂ ಯಾರಾದ್ರೂ ಆಗ್ಲಿ ಒಂದು ಒಳ್ಳೆ ಅವ್ರಿಗೆ ಅವ್ರು ಮಾಡೋ ಕೆಲಸದಲ್ಲಿ ಯಾರು ಡೌನ್ ಮಾಡ್ದಿರ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಮಿಸ್ ಮಾಡ್ದಿರ ಈ ಮೂವಿ ನೋಡ್ಬೇಕು. ಮಂಜು ಕವಿ ಅವ್ರದ್ದು ಸಾಂಗ್ ಇರೋದ್ರಿಂದ, ಗುರುಮೂರ್ತಿ ಅವರು ಡೈರೆಕ್ಷನ್ ಇಂದ ಚೆನ್ನಾಗಿ ಮೂಡಿ ಬರ್ಲಿ. ಎಲ್ಲರೂ ಮಿಸ್ ಮಾಡ್ದಿರ ನೋಡ್ಲಿ. ಥ್ಯಾಂಕ್ ಯು ವೆರಿ ಮಚ್. ಮಂಗಳಮುಖಿ ಅವರ ಸ್ಟ್ರೆಂತ್, ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ನೀತು ಅವ್ರು ಮಾಡಿದ್ದಾರೆ, ನಿಖಿತಾ ಮಾಡಿದ್ದಾರೆ, ನಮ್ಮ ರಾಘು ಮಾಡಿದ್ದಾರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮ್ ಮಾಡಿದ್ದಾರೆ ಈ ಮೂವಿನಲ್ಲಿ. ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇದೇ ತರ ಇನ್ನ ತುಂಬಾ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ ಅಂಡ್ ಈ ಮೂವಿ ತುಂಬಾ ಚೆನ್ನಾಗಿ ಓಡ್ಲಿ ಅಂತ ಹಾರೈಸ್ತೀನಿ. ಅಂಡ್ ತುಂಬಾನೇ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದರಲ್ಲಿ ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಮಂಗಳಮುಖಿ ಕ್ಯಾರೆಕ್ಟರ್ಸ್ ಅಂತ ಅಲ್ಟಿಮೇಟ್ ಆಗಿ ಮಾಡಿದಾರ. ಹ್ಯಾಟ್ಸ್ ಆಫ್. ಅಂಡ್ ನಮ್ಮ ಯುವ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ ಅವರದ್ದು ಸ್ಕ್ರೀನ್ ಪ್ರೆಸೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅವರು ಸಾಂಗ್ಸ್ ಎಲ್ಲ ಆಗ್ಲಿ, ಆಕ್ಷನ್ ಬ್ಲಾಕ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಂತ ತಿಂದಾಗ್ಬಿಟ್ಟಿದ್ರು. ಅಲ್ಟಿ ಆಗಿದೆ. ಖಂಡಿತ ಥಿಯೇಟರ್ ಅಲ್ಲಿ ನೋಡೋ ಸಿನಿಮಾ ಇದು. ಅಂಡ್ ತಾಯಿ ಸಾಂಗ್, ಆ ಸಾಂಗ್ ನನಗೆ ಮನ್ಸಿಗೆ ತುಂಬಾ ಹತ್ರ. ತುಂಬಾ ಸಾಂಗ್ಸ್ ಕಂಪೋಸ್ ಮಾಡಿದ್ರು, ಆ ಸಾಂಗ್ ಇರೋ ಜಾಗ ಬೇರೆ. ಅಂಡ್ ಅದಕ್ಕೆ ಅದ್ಭುತ ಸಾಹಿತ್ಯ ಕೊಟ್ಟು ಕಿನ್ನಲ್ ಸರ್ ಸೂಪರ್. ಅಂಡ್ ಖಂಡಿತ ನೀವು ನೋಡಿ ಮಿಸ್ ಮಾಡಬೇಡಿ, ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಮತ್ತೆ ನಮ್ಮ ಡೈರೆಕ್ಷನ್ ಟೀಮ್ ಜಯಶಂಕರ್ ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಇಂದ C2 ಮ್ಯೂಸಿಕ್ ಕಿಶೋರ್ ಸರ್ ಮತ್ತು ಶಕ್ರಮ್ ಸಾರ್ಗೆ ತುಂಬಾ ಥ್ಯಾಂಕ್ಸ್. ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಕ್ಕೆ. ಮತ್ತೊಮ್ಮೆ ನೀವೆಲ್ಲರೂ ಮೇ 15ಕ್ಕೆ ರಾಜ್ಯದಿಂದ ಬಿಡುಗಡೆ ಆಗ್ತಿದೆ. ಎಲ್ಲರೂ ಹೋಗಿ ಈ ಸಿನಿಮಾ ನೋಡಿ ಮಿಸ್ ಮಾಡಬೇಡಿ. ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಬಿಡೋದೊಂದೇ ಒಳ್ಳೆ ಸಿನಿಮಾ ನೋಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ನಮ್ಮೆಲ್ಲ ಬೆಳೆಸಿ. ಥ್ಯಾಂಕ್ ಯು. ನೋಡಿ ತುಂಬಾ ಖುಷಿ ಆಯ್ತು. ನೀವೆಲ್ಲ ನೋಡಿ ನಮ್ಮ ಕರ್ನಾಟಕ ಜನತೆಗೆ ಈ ಸಿನಿಮಾನ ತಲುಪಿಸ್ಬೇಕನ್ನೋ ಮಾಧ್ಯಮ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಈ ಮಂಗಳಮುಖಿಯರ ಪಾತ್ರ ಮಾಡಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಹೀರೋ ಯುವರಾಜ್ ಒಂದು ತುಂಬಾ ಲೈಫ್ ಇದೆ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು. ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಚಿತ್ರರಂಗಿಗೆ ಒಂದು ಒಳ್ಳೆ ಹೀರೋ ಕರ್ಕೊಂಡ್ಬಂದಿರೋ ಒಂದು ಭರವಸೆ ಇದೆ ನನಗೆ. ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಪೋಲಾ ಪ್ರವೀಣ್ ಕುಮಾರ್ ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್. ನಿಮಗೆ ನಾನು ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೊಂತ ಇದ್ದೀನಿ. ಈ 2026 ನಮ್ಮದೇ ಪವರ್ಫುಲ್ ಬ್ಲಾಕ್ ಬಸ್ಟರ್ ಇಟ್ಟ ಅನ್ಕೋಬಿಡಿ ಸರ್. ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಮತ್ತೆ ಏನೊಂದು ಕಿನ್ನಲ್ರ ಸರ್ ಸೂಪರ್ ಸಾಂಗು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಪ್ರದ್ಯೋತ್ತನ್ ಈ ವರ್ಷ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಮ ಮ್ಯೂಸಿಕ್ಗೆ. ಎಲ್ಲರಿಗೂ ತುಂಬ ನಮ್ಮ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಒಂದು ಇದು ಮೂವಿ ಬಂದಿದ್ದಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ಮಾಧ್ಯಮವರೆಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖ್ಯಾತಿ. ಈ ಸಿನಿಮಾದಲ್ಲಿ ನಾಯಕ. ಸೊ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿಮ್ಮ ಟೈಮ್ ತಗೊಂಡು ನಮ್ಮ ಮೂವಿನ ಬಂದು ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಖುಷಿ ಆಗ್ತಿದೆ. ಹೀಗೇನೆ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬಾ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಒಂದೊಂದು ಸೀನ್ಗಳಲ್ಲೂ ಕೂಡ ತಾಯಿ ಅನ್ನೋ ಭಾವನೆನ ಕಟ್ಟಿದ್ದಾರೆ. ನಮ್ಮನ್ನ ಹೆತ್ತಿರೋಳು ಮಾತ್ರ ತಾಯಿ ಅಲ್ಲ, ನಮ್ಮನ್ನ ಬೆಳೆಸಿರೋಳು ಕೂಡ ತಾಯಿ. ಆ ಒಂದು ಪಾತ್ರದಲ್ಲಿ ಇವರೆಲ್ಲರನ್ನೂ ತೋರಿಸಿದ್ದಾರೆ. ಪದಗಳು ಬರಲ್ಲ ಏನು ಹೇಳಬೇಕು ಅಂತೇಳಿ.
ವೈಬ್ರೇಷನ್ ಆದಂಗೆ ಆಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ಸರ್, ಸೌದತ್ತಿ ಯಲ್ಲಮ್ಮ ತಾಯಿ ಬಗ್ಗೆ ತೋರಿಸಿದಿರ ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ ಅದನ್ನ ನೋಡಿ. ಆ ಆ, ಇಡೀ ಮೂವಿನ ನಮ್ಮ ಯಾರು ನಮ್ಮ ಭಾಗದಲ್ಲಿ ನೋಡಿದರೆ, ಯಾರು ತಾಯಿ ಯಲ್ಲಮ್ಮ ತಾಯಿ ಬಗ್ಗೆ ಗೊತ್ತಿದೆ, ಅವ್ರಿಗೆ ತುಂಬಾ ಚೆನ್ನಾಗಿ ಬೇಗ ಕನೆಕ್ಟ್ ಆಗುತ್ತೆ ಮೂವಿ ಸರ್. ನಿಜ ಹೇಳ್ತೀನಿ, ಮನಸ್ಪೂರ್ವಕವಾಗಿ ತಾಯಿ ಯಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮೂವಿ 100 days ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು. ಇವತ್ತು ಶಿಖಂಡಿ ಮೂವಿಗೆ ಬಂದಿದ್ದೆ. ನನಗೆ ಮೂರ್ ಸಲ ಗುಸ್ ಬಂಪ್ಸ್ ಬಂತು. ಅಂದ್ರೆ ಅಷ್ಟು ಇದಾಗಿ ಕಿನ್ನಲ್ ರಾಜ್ ಅವ್ರ ಸಾಂಗ್ ಆಗ್ಲಿ, ಆಮೇಲೆ ಹೀರೋ ಸರ್ದ ಆಕ್ಟಿಂಗ್ ಆಗ್ಲಿ, ಮಿಕ್ದವ್ರದ್ದು ಆಕ್ಟಿಂಗ್ ಆಗ್ಲಿ, ಅಂದ್ರೆ ಇವರೆಲ್ಲ ಬರೋವರೆಗೂ ಒಂಥರ ಇತ್ತು. ಇಂಟರ್ವೆಲ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಾನೆ ಹೇಳ್ಬೋದು. ನಾನು ಇಂಟರ್ವೆಲ್ಗೆ ಒಂದು ಫಂಕ್ಷನ್ ಇತ್ತು, ಎದ್ದೋಟೋಗ್ಬಿಡೋಣ ಅಂತ ಫ್ರಂಟ್ ರೋಲ್ ಕೂತಿದ್ದೆ. ಆಮೇಲೆ ಮೇಡಮ್ ಹೇಳಿದ್ರು ಇಂಟರ್ವೆಲ್ ಆದ್ಮೇಲೆ ನೋಡಿ ಯಾವ ತರ ಇದೆ ಅಂತ. ಆದ್ರೆ ಇವ್ರು ಹೇಳಿದ್ಕಿಂತ ಜಾಸ್ತಿನೇ ಇತ್ತು, ಅಷ್ಟು ಚೆನ್ನಾಗಿತ್ತು ಮೂವಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಥಿಯೇಟರ್ಗೆ ಬಂದೆ ನೋಡಿ. ನಾನು ಇವತ್ತು ಏನೋ ಕೆಲಸ ಇದ್ರು, ಇವತ್ತು ಫುಲ್ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟರಲ್ಲೇ ಮುಗಿಸ್ತೀನಿ, ಯಾಕಂದ್ರೆ ಇನ್ನ ಎಲ್ಲರೂ ಮಾತಾಡ್ಬೇಕು. ಮೂವಿ ಅಂತೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಪ್ರೀಮಿಯರ್ ಶೋಗೆ ನಮ್ಮ ನಿರ್ದೇಶಕರಾದ ವಿ ಗುರುಮೂರ್ತಿ ಅವರು ಕರ್ಕೊಂಡ್ಬಂದು ತೋರಿಸಿದ್ದಾರೆ. ಅವರ ಕಲ್ಪನೆ ಒಂದು ಅದ್ಭುತವಾಗಿದೆ. ನನಗೆ ಮೊದಲು ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ಮಾಡಿಕೊಟ್ರು. ಅವಾಗಲೇ ನಾನು ಅವರ ಆ ಕಲ್ಪನಾ ಶಕ್ತಿಗೆ ನಾನು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಅವರಿಗೆ. ಈ ಸಿನಿಮಾ ಶಿಖಂಡಿ ಸ್ಟಾರ್ಟಿಂಗಿಂದ ಇಂಟರ್ವಲ್ವರೆಗೂ ಒಂದು ಏನು ಕಾಮಿಡಿ ಸಮೇತ ತೊಗೊಂಡೋಗ್ತಾರೆ. ಇಂಟರ್ವಲ್ ಇಷ್ಟು ಬೇಗ ಬಂದ್ಬಿಡ್ತಾ ಅನ್ನಿಸ್ತು, ಅಷ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಶುರು ಆಗುತ್ತೆ ಶಿಖಂಡಿಯ ಒಂದು ಅವತಾರ ಏನಿದೆ, ಅದರ ಶಕ್ತಿ ಏನು ಅಂತ. ಅವರ ಕಲ್ಪನೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರುಮೂರ್ತಿ ಅವರಿಗೆ. ಅದ್ಭುತ ನಿರ್ದೇಶಕರು. ಆ ಒಂದು ಏನು ಶಿಖಂಡಿ ಅವರ ಒಂದು ಶಕ್ತಿ ಇದೆ, ಅದನ್ನ ರಿಯಲಿ ಅದನ್ನ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ. ಇಡೀ ನಮ್ಮ ಕನ್ನಡ ನಾಡಿನ ಜನತೆ ಎಲ್ಲರೂ ಈ ಚಿತ್ರಮಂದಿರಕ್ಕೆ ಬಂದು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ನಿರ್ದೇಶಕರಾದ ಗುರುಮೂರ್ತಿ ಅವರ ಮೇಲೆ ಇರಲಿ, ಹಾಗೂ ಅವರ ತಂಡದ ಮೇಲೆ ಇರಲಿ. ನಮ್ಮ ಇದರ ನಿರ್ಮಾಪಕರಾದಂಥ ಪೋಲಾ ಪ್ರವೀಣ್ ಅವರು ಕೂಡ ಇದಕ್ಕೆ ಇನ್ವೆಸ್ಟ್ ಮಾಡಿ, ಈ ಕತೆ ಕೇಳಿ ಇಂಪ್ರೆಸ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವೆಲ್ಲ ನಮ್ಮ ಕನ್ನಡ ಜನತೆ ಎಲ್ಲರೂ ಇದನ್ನ ಸಿನಿಮಾ ನೋಡಿ, ಎಲ್ಲರೂ ಅವ್ರಿಗೆ ಆ ಟೀಮ್ಗೆ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರೇ ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ಬೇರೆ ನನ್ನ ಸ್ನೇಹಿತರು ಇರ್ಬೋದು, ನಮ್ಮ ಬಳ್ಳಾರಿ ಚಾಂದಿನಿ ಅವರು ಇರ್ಬೋದು, ಅದೇ ರೀತಿ ನಮ್ಮ ಗುರುಮೂರ್ತಿ ಅವರು, ನಮ್ಮ ಡೈರೆಕ್ಟ್ರು. ಏನಂದ್ರೆ ನಾನು ಹ್ಯಾಂಡಿ ಆಗಿದ್ದೀನಿ ಅನ್ನೋದು ಬೇಡ, ಹ್ಯಾಂಡಿಕ್ಯಾಪ್ ಆಗಿದ್ರು ಒಂದು ಕತೆ ಮಾಡಿ ಒಂದು ಸಿನಿಮಾ ಒಂದು ತೆರೆಗೆ ತರೋದಿದೆಯಲ್ಲ. ಸೊ ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೇದಾಗ್ಲಿ. ನಿಮ್ಮ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಆಗಿರ್ತೀವಿ. ಒಂದು ಪ್ರಯತ್ನ ಮಾಡಿದ್ರೆ ತಪ್ಪು ಸರಿ ಎಲ್ಲಾ ಸಿನಿಮಾಲು ಇರ್ತವೆ, ಆದ್ರೆ ನೀವು ಅದನ್ನ ಹುಡ್ಕೊಂಡು ಒಂದು ಹೇಳಿದ್ರು ಧರ್ಮ ಅಧರ್ಮ ಒಂದು ವಿಚಾರ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರ ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಲಿ. ಶಿಖಂಡಿ ಟೀಮ್ ಆಲ್ ದಿ ಬೆಸ್ಟ್. ಎಲ್ಲ DOPಗೂ ಆ್ಯಂಡ್ ಯುವ ಆಲ್ ದಿ ಬೆಸ್ಟ್. ಮೈಸೂರು ಹುಡುಗ ಸಖತ್ ಬ್ಯೂಟಿಫುಲ್ ಆಗಿ ಇನ್ನ ಚೆನ್ನಾಗಿ ಬೆಳೀಲಿ, ಇನ್ನ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಲಿ, ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಲವ್ ಯು ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್ ಆ್ಯಂಡ್ ಟೆಕ್ನಿಷಿಯನ್ಸ್. ಒಳ್ಳೇದಾಗಲಿ. ಎಲ್ಲ ಕನ್ನಡದ ಎಲ್ಲ ನಮ್ಮ ಸಿನಿಮಾ ಪ್ರಿಯರಿಗೆ ಒಂದು ಮಾತು ಹೇಳ್ತೀನಿ, ಕನ್ನಡ ಸಿನಿಮಾನ ಬೆಳೆಸಿ. ಯಾವ ಸಿನಿಮಾ ಎಲ್ಲ ಬರ್ತವೆ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್. ಥ್ಯಾಂಕ್ ಯು, ಲವ್ ಯು ಆಲ್ ಅಂಡ್ ಆಲ್ ದಿ ಬೆಸ್ಟ್. ಎಲ್ಲ ಹೀರೋಯಿನ್ಸ್ ಆಗಲಿ, ಎಲ್ಲರೂ ಹೀರೋಯಿನ್ಸೇ, ಎಲ್ಲರೂ ಸಕ್ಸಸ್ಫುಲ್ಸೇ. ಕತೆ ಹೀರೋಯಿನ್ ಇಲ್ಲಿದ್ದಾರೆ. ಅಂಡ್ ಇನ್ನೊಂದು ಉದ್ದೇಶ, ಮೇನ್ ಉದ್ದೇಶ ಏನಂದ್ರೆ ಮಂಗಳಮುಖಿಯರಿಗೆ ಯಾವತ್ತು ಬೆಲೆ ಕೊಡಿ. ಆ ಕಂಟೆಂಟ್ ಏನ್ ವಿಚಾರ ಹೇಳಿರೋದಂದ್ರೆ ಒಂದು ಮಂಗಳಮುಖಿಯರ ಬಗ್ಗೆ ಏನೋ ಮಾತನಾಡೋದಾಗ್ಲಿ ಇದಾಗ್ಲಿ, ಅವ್ರೊಂದು ದೈವ ಶಕ್ತಿ ಇದ್ದಂಗೆ. ಸೊ ಅವ್ರಿಗೆ ಬೆಲೆ ಕೊಡುವ ಮಂಗಳಮುಖಿಯರಂದ್ರೆ ಅವರು ನಮ್ಮಲ್ಲಿ ಒಬ್ರು ಅಂತ ನಾವು ಭಾವಿಸಿ ಎಲ್ಲ ಹ್ಯೂಮನ್ ಬೀಯಿಂಗ್ ಬಿಹೇವ್ ಮಾಡುವ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್, ಲವ್ ಯು ಆಲ್. Thank you, sir.